ಸ್ನೇಹಿತರೆ ಬನ್ನಿ, ನೀವು ಕುರಿ ಶೆಡ್ ಏನಾದರೂ ಮಾಡಿಸ್ಬೇಕಾ ಅಥವಾ ತೆಂಗಿನಕಾಯಿ ಶೆಡ್ ಏನಾದರೂ ಮಾಡಿಸ್ಬೇಕಾ? ಹೈಟೆಕ್ ಆಗಿ ನೀವು ಕುರಿ ಶೆಡ್ ಮಾಡಿಸ್ಬೇಕಾ, ಇಲ್ಲ ಕುರಿ ಶೆಡ್ಗಳಲ್ಲಿ ಏನಾದರೂ ಒಂದು ಆಲ್ಟ್ರೇಷನ್ ಮಾಡಿಸ್ಬೇಕಾ? ಏನೇ ಇದ್ದರೂ ಎನಿ ಟೈಮ್ ಯಾವಾಗಾದರೂ ಕಾಲ್ ಮಾಡ್ಬೋದು ವರದರಾಜ್ ಫ್ಯಾಬ್ರಿಕೇಶನ್ ಅವ್ರಿಗೆ. ವೆಲ್ಕಮ್ ಟು ವರದರಾಜ್ ಫ್ಯಾಬ್ರಿಕೇಶನ್. ನೀವು ನೋಡ್ತಾ ಇರ್ತಕ್ಕಂಥದ್ದು ವರದರಾಜ್ ಫ್ಯಾಬ್ರಿಕೇಶನ್ ಅವರ ಒಂದು ಹೈಟೆಕ್ ಕುರಿ ಶೆಡ್ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ವಿಡಿಯೋನ ನಾವು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಈ ಕೆಲಸನ ಎಲ್ಲಿ ಮಾಡ್ದೋ, ಯಾವಾಗ ಮಾಡ್ದೋ, ಯಾವ ರೀತಿ ಮಾಡ್ದೋ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಹಾಗೆ ಈ ಒಂದು ಶೆಡ್ಡಿಗೆ ಯಾವ ಮೆಟೀರಿಯಲ್ನ ಯೂಸ್ ಮಾಡಿದ್ದೀವಿ, ಜೊತೆಯಲ್ಲಿ ಇದಕ್ಕೆ ಆಗಿರ್ತಕ್ಕಂಥ ಟೋಟಲ್ಲು ಬಜೆಟ್ ಎಷ್ಟು, ಜೊತೆಯಲ್ಲಿ ಈ ಶೆಡ್ನ ವಿಸ್ತೀರ್ಣ ಏನು, ಪ್ರತಿಯೊಂದು ಡೀಟೇಲ್ಸ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ನೀವು ಸಹ ಮಾಡಿಸ್ಬೋದು. ಏಕೆ ಅಂತಂದರೆ ಅಷ್ಟು ಕಡಿಮೆ ಬಜೆಟಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಒಂದು ಕುರಿ ಶೆಡ್ಡು. ಸ್ನೇಹಿತರೆ, ಈ ಕುರಿ ಶೆಡ್ನ ನಾವು ಮಾಡಿರೋದು ಚಿಕ್ಕನರ್ತಿ, ಕುಂದಗೋಳ, ಹುಬ್ಬಳ್ಳಿ ಹತ್ರ. ಸ್ನೇಹಿತರೆ, ನೀವು ಯಾರಾದರೂ ಒಂದು ಶೆಡ್ ಮಾಡಿರೋದನ್ನ ನೋಡಬೇಕು ಅನ್ನೋದೇನಾದರೂ ಇತ್ತು ಅಂತಂದರೆ ಈ ಸರೌಂಡಿಂಗಲ್ಲಿ ನಿಯರ್ ಇರ್ತಕ್ಕಂಥ ನಮ್ಮ ಕಸ್ಟಮರ್ಗಳು ಹೋಗಿ ನೋಡ್ಬೋದು. ನಾವು ಲೊಕೇಶನ್ನು ಸಹ ಕೊಟ್ಟಿರ್ತೀವಿ. ಸ್ನೇಹಿತರೆ ಬನ್ನಿ, ಈಗ ಶೆಡ್ಡು ಯಾವ ರೀತಿ ಮಾಡ್ದೋ, ಇದ್ರ ಸೈಜ್ ಎಷ್ಟು ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಹೇಳೋದಕ್ಕೆ ಇಷ್ಟಪಡೋದೇನು ಅಂತಂದರೆ, ನಮಗೆ ಕೆಲಸ ಕೊಟ್ಟಂಥ ಗುರುಪಾದಪ್ಪ ಸರ್ ಅವರಿಗೆ ಒಂದು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ. ಏಕೆ ಅಂತಂದರೆ ನಾವು ಬೆಂಗಳೂರಲ್ಲಿ ಇದ್ಕೊಂಡು ನಾವು ಒಂದು ಯೂಟ್ಯೂಬ್ನ ನೋಡಿಕೊಂಡು, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು ನಮಗೆ ಕೆಲಸ ಕೊಟ್ಟಂಥ ಗುರುಪಾದಪ್ಪ ಸರ್ ಅವರಿಗೆ ನಾವು ಒಂದು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ. ಇದಕ್ಕಿಂತ ಮುಂಚೆ ನಾವು ಒಂದು ಶೇರೆವಾಡ ಅನ್ನೋ ಊರಲ್ಲಿ ಒಂದು ಶೆಡ್ನ ಮಾಡ್ತಾ ಇದ್ದು. ಆ ಶೆಡ್ನ ಮಾಡಬೇಕಾದ್ರೆ ಅಂದಿವೆ ಅವರು ಓಡಾಡ್ತಾ ಇದ್ರು. ಓಡಾಡೋ ಟೈಮ್ನಲ್ಲಿ ಒಂದಿನ ಬಂದು ವಿಚಾರಿಸಿದ್ರು. ಆಮೇಲೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಬೇಕಾದ್ರೂ ಅವರು ಬಂದು ನೋಡಿ ಕೆಲಸ ತುಂಬ ಚೆನ್ನಾಗಿ ಬಂದಿದೆ, ನಮಗೂ ಒಂದು ಶೆಡ್ನ ಮಾಡಿಕೊಡಿ ಅಂತಂದರು. ಆ ಸಂದರ್ಭದಲ್ಲಿ ಓಕೆ ಸರ್ ಅಂತ ಹೇಳಿದ್ರು. ನೆಕ್ಸ್ಟು ನಮಗೆ ಕೆಲಸನ ಕೊಟ್ಟರು. ಸ್ನೇಹಿತರೆ, ನಾವು ದೇವಮೂಲೆಯಲ್ಲಿ ಒಂದು ಪಿಲ್ಲರ್ನ ನಿಲ್ಲಿಸಿದಾಗ ಅವರು ಅದಕ್ಕೆ ಪೂಜೆನೆಲ್ಲ ಮಾಡಿ ಒಂದು ಕೆಲಸನ ಮಾಡಲಿಕ್ಕೆ ನಮಗೆ ಚಾಲನೆಯನ್ನು ಕೊಟ್ಟರು. ನೋಡ್ತಾ ಇರ್ಬೋದು ಪೂಜೆ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ. ನಮ್ಮ ಗುರುಪಾದಪ್ಪ ಸರ್ ಸಹ ಪೂಜೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಶೆಡ್ನ ವಿಸ್ತೀರ್ಣ ಬಂದು 20 ಅಡಿಗೆ 40 ಅಡಿ ಇರ್ತಕ್ಕಂಥ ಒಂದು ಕುರಿ ಶೆಡ್ಡು. ಇದ್ರದ್ದು ಬಗ್ಗೆ ಹೇಳಬೇಕು ಅಂತಂದರೆ, ಒಂದು JSW ಪೈಪ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಈ ಶೆಡ್ನ ನಿರ್ಮಾಣ ಮಾಡಿದ್ದೀವಿ. ಕೆಲಸ ಎಲ್ಲ ಸೂಪರಾಗಿ ಬಂದಿದೆ. ನಮಗೆ ಕೆಲಸ ಕೊಟ್ಟಂಥ ಗುರುಪಾದಪ್ಪ ಸರ್ ಅವ್ರಿಗೂ ಖುಷಿ ಆಯಿತು. ಸ್ನೇಹಿತರೆ, ಯಾರಾದರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಯಾವ್ಯಾವ ರೀತಿ ವರ್ಕ್ನ ಮಾಡ್ಕೊಂಡು ಹೋದೋ ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ. ನಾವು ಹೋಗಿದ್ದಿನ ಫಸ್ಟ್ ಡೇ ಒಂದು ಗುಂಡಿಗಳು ತೆಗಿಲಿಕ್ಕೆ ಒಂದು ಮಾರ್ಕ್ ಮಾಡಿಕೊಟ್ಟು ನಮಗೆ ಇಮ್ಮಿಡಿಯೇಟಾಗಿ ಅವರು ಗುಂಡಿಗಳನ್ನ ತೆಗೆಸಿ ಅದಕ್ಕೆ ಕಾಂಕ್ರೀಟ್ ಎಲ್ಲ ಹಾಕಿಸ್ಕೊಟ್ರು. ಪಿಲ್ಲರ್ ಎಲ್ಲ ನಿಲ್ಲಿಸ್ಕೊಂಡು ಡ್ರೆಸ್ ಎಲ್ಲ ಎರೆಕ್ಷನ್ ಮಾಡಿಕೊಂಡು ಪರ್ಲಿನ ಹಾಕ್ಕೊಂಡು ವರ್ಕ್ನ ಸ್ಟಾರ್ಟ್ ಮಾಡೋದು. ಸ್ನೇಹಿತರೆ, ಡ್ರೆಸ್ ಆಯಿತು, ಪರ್ಲೇನ್ ಆಯಿತು, ನೆಕ್ಸ್ಟ್ ನಾವು ಸೀಟ್ನ ಹಾಕಬೇಕು. ಈ ಕೆಲಸನ ನಾವು ಯಾವ್ಯಾವ ರೀತಿ ಮಾಡ್ಕೊಂಬಂದು ಅನ್ನೋದನ್ನು ಈಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಸ್ನೇಹಿತರೆ, ಡ್ರೆಸ್ಸು ಪರ್ಲಿನೆಲ್ಲ ಆದಮೇಲೆ ನಮ್ಗೆ ಇದ್ದಿದ್ದ ಕೆಲಸ ಸೀಟ್ ಹಾಕುವಂಥದ್ದು. ಸೀಟ್ನೆಲ್ಲ ನಾವು ಹಾಕ್ಕೊಂಡು ನೆಕ್ಸ್ಟು ನಮಗೆ ಮ್ಯಾಟ್ ಬರೋದು 1-2 ದಿನ ಲೇಟ್ ಆಗಿದ್ದರಿಂದ ನಾವು ಬೇರೆ ಕೆಲಸಗಳನ್ನ ಮಾಡ್ಕೊತಾ ಇದ್ದು. ಸ್ನೇಹಿತರೆ, ಯಾರಾದರೂ ಕುರಿ ಶೆಡ್ ಏನಾದರೂ ಮಾಡಿಸ್ಬೇಕು ಅಂತ ಏನಾದರೂ ಇತ್ತು ಅಂತಂದರೆ ವರದರಾಜ್ ಫ್ಯಾಬ್ರಿಕೇಶನ್ ಅವ್ರನ್ನ ಸಂಪರ್ಕ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮಗೆ ನಿಮ್ಮ ಅನಿಸಿಕೆ ಏನು ಅನ್ನೋದ್ರ ಬಗ್ಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ಯಾರಾದರೂ ಕುರಿ ಶೆಡ್ ಏನಾದರೂ ಮಾಡಿಸ್ಬೇಕು ಅನ್ನೋದೇನಾದರೂ ಇತ್ತು ಅಂತಂದರೆ ವರದರಾಜ್ ಫ್ಯಾಬ್ರಿಕೇಶನ್ ಅವ್ರನ್ನ ಸಂಪರ್ಕ ಮಾಡಿ. ನೋಡ್ತಾ ಇರ್ಬೋದು ಕೆಲಸ ಎಲ್ಲ ಈ ರೀತಿ ಪ್ಲ್ಯಾಟ್ಫಾರ್ಮಿಗೆಲ್ಲ ಈ ರೀತಿ ನಾವು ರೆಡಿ ಮಾಡಿಕೊಂಡು ಒಂದು ಏನು ನಮ್ಮ ಬೇರೆ ಬೇರೆ ವರ್ಕ್ ಇತ್ತು ಆ ವರ್ಕ್ಗಳನ್ನ ಮಾಡ್ಕೊತಾ ಇದ್ದು. ಸ್ನೇಹಿತರೆ, ಈ ಶೆಡ್ಡಿಗೆ ನಾವು ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ಲು JSW ಮೆಟೀರಿಯಲ್ ಆಗಿರುತ್ತೆ. ನಾವು ಎಲ್ಲೇ ಹೋದರೂ ಕಸ್ಟಮರಿಗೆ ಹೇಳೋದು ಒಂದೇ ಒಂದು ಮಾತು ಏನು ಅಂತಂದರೆ, ಮೆಟೀರಿಯಲ್ನ ಆದಷ್ಟು ನೀವೇ ಪರ್ಚೇಸ್ ಮಾಡಿ. ಪರ್ಚೇಸ್ ಮಾಡಿಕೊಡೋದ್ರಿಂದ ನಾವು ಯಾವ ಕ್ವಾಲಿಟಿ ಮೆಟೀರಿಯಲ್ನ ಕೇಳ್ತೀವಿ ಆ ಕ್ವಾಲಿಟಿ ಮೆಟೀರಿಯಲ್ಲು ನಮ್ಮ ಒಂದು ಕೆಲಸಕ್ಕೆ ಸಿಗುತ್ತೆ ಅಂತ ಹೇಳ್ತೀವಿ. ಬೇರೆಯವರು ಯಾವ ರೀತಿ ಮಾಡ್ತಾರೆ ಏನು ಅನ್ನೋದು ನಮಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಆದಷ್ಟು ನಾವು ಎಲ್ಲೇ ಹೋದ್ರೂ ಕಸ್ಟಮರ್ ಕೈಯಲ್ಲೇ ನಾವು ಮೆಟೀರಿಯಲ್ನ ಪರ್ಚೇಸ್ ಮಾಡಿಸ್ತೀವಿ. ಯಾಕೆ ಅಂತಂದರೆ ನಾವು ಹೋಗಿ ಮೆಟೀರಿಯಲ್ ಪರ್ಚೇಸ್ ಮಾಡೋದಿನ ₹2 ಏನಾರು ರೈಟ್ ಜಾಸ್ತಿ ಆಯಿತು ಅಂತಂದರೆ ಟನ್ನೇಜ್ ಗಟ್ಟಲೆ ಮೆಟೀರಿಯಲ್ ತರಬೇಕಾದ್ರೆ ನಮ್ಮ ಲೇಬರ್ನ ಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಒಂದು ಕ್ವಾಲಿಟಿನ ಒಂದು ಸ್ವಲ್ಪ ಕಡಿಮೆ ಕ್ವಾಲಿಟಿನ ಯೂಸ್ ಮಾಡಬೇಕಾಗುತ್ತೆ. ಆ ಉದ್ದೇಶದಿಂದ ನಮ್ಮ ಲೇಬರ್ ಏನಿರುತ್ತೆ ಲೇಬರ್ನ ನಾವು ತೊಗೊಂಡು ಕಸ್ಟಮರ್ಗೆ ಮೆಟೀರಿಯಲ್ನ ಬರ್ಕೊಟ್ಬಿಡ್ತೀವಿ. ಸ್ನೇಹಿತರೆ, ಆ ರೀತಿ ಬರ್ಕೊಟ್ಟಾಗಲೇ ನಮಗೆ ಈ ರೀತಿ ಶೆಡ್ಡು ಮಾಡೋಕ್ಕೆ ಸಾಧ್ಯ ಆಗೋದು. ನೋಡ್ತಾ ಇರ್ಬೋದು ನಮಗೆ ಮ್ಯಾಟ್ ಬರೋದು 1-2 ದಿನ ಲೇಟ್ ಆಗಿದ್ದರಿಂದ ನಾವು ಬೇರೆ ಬೇರೆ ವರ್ಕ್ಗಳನ್ನ ಮಾಡ್ಕೊತಾ ಹೋಗ್ತಾ ಇದ್ದು.
ಸ್ನೇಹಿತರೆ, ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಒಂದು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಸ್ನೇಹಿತರೆ, ನಮಗೆ ಇಲ್ಲಿ ಮ್ಯಾಟ್ ತೊಗೊಂಬಂದಾದ್ಮೇಲೆ ಇಲ್ಲಿ ಜನ ಸ್ವಲ್ಪ ಕೇಳ್ತಾ ಇದ್ರು ಈ ಮ್ಯಾಟ್ ಲೋಡ್ ತಡೆಯುತ್ತಾ ಅಂತಂದ್ಬಿಟ್ಟು. ಅದಕ್ಕೆ ಮ್ಯಾಟ್ನ ನಾವು ಟೆಸ್ಟ್ ಮಾಡ್ದೋ. ಯಾವ ರೀತಿ ಟೆಸ್ಟ್ ಮಾಡ್ದೋ ಅಂತಂದರೆ, ಒಂದು ಟ್ಯಾಕ್ಟ್ರನ್ನ ತೊಗೊಂಬಂದು ಅದರ ಕೆಳಗಡೆ ನಮ್ಮ ಮ್ಯಾಟ್ನ ಇಟ್ಟು ಈ ರೀತಿ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ನಾವು ಟೆಸ್ಟ್ ಮಾಡ್ದೋ. ಏಕೆ ಅಂತಂದರೆ ಅಲ್ಲಿ ಜನಗಳಿಗೂ ನಾವು ತೋರಿಸ್ಬೇಕಾಗಿತ್ತು ನಾವು ತಗೊಂಬರ್ತಕ್ಕಂಥ ಮ್ಯಾಟು ಒಂದು ಒಳ್ಳೆ ಕ್ವಾಲಿಟಿ ಮ್ಯಾಟ್ ಆಗಿರುತ್ತೆ ಅಂತಂದ್ಬಿಟ್ಟು. ಯಾಕೆಂದರೆ ಕಂಪ್ನಿಯವರು ಸಹ ನಮಗೆ ಅದೇ ರೀತಿ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಅಂದರೆ 900 kg ಬ್ರೇಕಬಲ್ ಒಂದು ಲೋಡ್ನ ಕೆಪಾಸಿಟಿನ ಕೊಟ್ಟಿರ್ತಾರೆ. ಆ ಉದ್ದೇಶದಿಂದ ನಾವು ಒಂದು ಟ್ಯಾಕ್ಟ್ರನ್ನ ಹತ್ತಿಸಿ ನಾವು ಈ ರೀತಿ ವಿಡಿಯೋನೂ ಸಹ ಮಾಡಿಬಿಟ್ಟು ಹಾಕಿದ್ದೀವಿ. ಇದೇ ಮ್ಯಾಟ್ಗಳನ್ನ ನಾವು ಇನ್ಸ್ಟಾಲ್ ಮಾಡಿ ಈ ಕುರಿ ಶೆಡ್ನ ಮಾಡಿದ್ದೀವಿ ಹೈಟೆಕ್ ಆಗಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಂದು 500 ಲೀಟರ್ ಸಿಂಟೆಕ್ಸ್ನ ಇಟ್ಕೊಳ್ಳೋ ಅಂಥ ಒಂದು ಸ್ಟ್ಯಾಂಡನ್ನು ಸಹ ಅದೇ ಒಂದು ಕುಬೇರನ ಮೂಲೆಯಲ್ಲಿ ನಾವು ವಾಸ್ತು ಪ್ರಕಾರ ಇಟ್ಟಿದ್ದೀವಿ. ಏಕೆ ಅಂತಂದರೆ ಇಲ್ಲಿ ಏನೇ ಮಾಡಿದ್ರು ಎಲ್ಲ ವಾಸ್ತು ಪ್ರಕಾರನೇ ಮಾಡಿರೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಈಗ ಇದ್ರ ಟೋಟಲ್ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ ಇದಕ್ಕೆ ಸರಿಯಾಗಿ ಒಂದು 6 ಲಕ್ಷ ರೂಪಾಯಿ ಟೋಟಲ್ ಕಾಸ್ಟ್ ಆಗಿದೆ. ಆದ್ದರಿಂದ ಹೇಳ್ತಿದ್ದೀನಿ, ನೀವು ಸಹ ಮಾಡಿಸ್ಬೋದು, ಎಲ್ಲರೂ ಸಹ ಮಾಡಿಸ್ಬೋದು. ಕೆಲವರು ಹೇಳ್ತಾರೆ 15 ಲಕ್ಷ ಆಯಿತು 20 ಲಕ್ಷ ಆಯಿತು ಅಂತ. ಆ ರೀತಿ ನಾವು ಹೇಳೋದಕ್ಕೆ ಹೋಗಲ್ಲ. ಏಕೆ ಅಂತಂದರೆ ಇರೋ ಫ್ಯಾಕ್ಟ್ ಏನಿರುತ್ತೆ ಅದನ್ನೇ ಸಹ ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಫೀಡರ್ ಆಗಲಿ ಟ್ರಿಂಕರ್ ಆಗಲಿ ಎಲ್ಲ ಪ್ರತಿಯೊಂದು ನೀಟಾಗಿ ಬಂತು ಸ್ನೇಹಿತರೆ. ಅತಿ ಕಡಿಮೆ ಬೆಲೆಯಲ್ಲಿ ಒಂದು ನಿರ್ಮಾಣ ಆಗಿರ್ತಕ್ಕಂಥ ಒಂದು ಕುರಿ ಶೆಡ್ಡು ಅಂತಲೇ ಹೇಳ್ಬೋದು. ಆಮೇಲೆ ನೆಕ್ಸ್ಟು ಕೆಲವರು ಮಾಡಿರೋದನ್ನ ನಾವು ಕೆಲವೊಂದು ಸ್ಥಳಗಳಿಗೆ ಹೋಗಿ ನೋಡಿದ್ದೀವಿ. ಅಲ್ಲೆಲ್ಲ ಏನು ಮಾಡ್ತಾರೆ ಅಂತಂದರೆ ಈ ಸೈಡು ಮೆಷ್ನ ಕವರಿಂಗ್ ಮಾಡಿರ್ತಾರೆ. ಆ ಕವರಿಂಗ್ ಮಾಡಿರೋದೇನು ಅಂತಂದರೆ ಪಿಲ್ಲರ್ ಟು ಪಿಲ್ಲರಿಗೆ ಒಂದೊಂದು ಪೈಪ್ಗಳನ್ನ ಮೇಲೆ ಕೆಳಗೆ ಸೆಂಟ್ರಲ್ ಒಂದು ಪೈಪ್ನ ಕೊಟ್ಬಿಟ್ಟು ಅದಕ್ಕೆ ವೆಲ್ಡಿಂಗ್ ಮಾಡ್ಕೊಂಡು ಹೋಗಿರ್ತಾರೆ. ಸ್ನೇಹಿತರೆ, ನಮ್ಮಲ್ಲಿ ಆ ರೀತಿ ವರ್ಕ್ ಇರೋಲ್ಲ. ಎಲ್ಲ ಫ್ರೇಮ್ ಟು ಫ್ರೇಮ್ ಮಾಡಿಬಿಟ್ಟು ನಾವು ಪಿಲ್ಲರ್ ಟು ಪಿಲ್ಲರ್ ಇನ್ಸೈಡ್ ಮಾಡಿ ನಾವು ಆ ಒಂದು ಫ್ರೇಮ್ಗಳನ್ನ ಫಿಟ್ಟಿಂಗ್ ಮಾಡಿರ್ತೀವಿ. ಈ ಫ್ರೇಮ್ ಈ ರೀತಿ ಮಾಡೋದ್ರಿಂದ ಏನು ಅಂತಂದರೆ ಎಲ್ಲ ಸಹ ಒಂದು ಶೆಡ್ಡು ಫುಲ್ಲು ಒಂದು ಟೋಟಲಾಗಿ ಈಕ್ವಲಾಗಿ ಲೋಡ್ನ ಡಿವೈಡ್ ಆಗಿರುತ್ತೆ. ಆ ಉದ್ದೇಶದಿಂದ ನಾವು ಈ ರೀತಿ ಮಾಡ್ತೀವಿ. ನಮಗೆ ಆ ರೀತಿ ಮಾಡಿದಾಗ ಒಂದು ಪಿಲ್ಲರ್ ಟು ಪಿಲ್ಲರ್ ಸುಮ್ಮನೆ ಮೆಷ್ನ ವೆಲ್ಡ್ ಮಾಡ್ಕೊಂಡು ಹೋಗೋದ್ರಿಂದ ಏನು ಅಂತಂದರೆ ಅದು ಶೆಡ್ಡಿಗೆ ಒಂದು ಸ್ಟ್ರೆಂತ್ ಅನ್ನೋದು ಬರಲ್ಲ ಸ್ನೇಹಿತರೆ. ನೀವು ನಮ್ಮ ಎಲ್ಲ ಕೆಲಸದಲ್ಲೂ ಸಹ ನೋಡ್ಬೋದು, ನಾವು ಮಾಡಿರೋ ಪ್ರತಿಯೊಂದು ಕೆಲಸದಲ್ಲೂ ಸಹ ನಾವು ಈ ರೀತಿ ಫ್ರೇಮ್ ವರ್ಕ್ಗಳನ್ನ ಮಾಡಿಕೊಂಡು ನಾವು ಮಾಡಿರ್ತೀವಿ ಸ್ನೇಹಿತರೆ. ಆ ರೀತಿ ಮಾಡೋದ್ರಿಂದ ನೋಡಲಿಕ್ಕೂ ಒಂದು ಚೆನ್ನಾಗಿ ನೀಟಾಗಿ ಕಾಣುತ್ತೆ. ಅದ್ರ ಜೊತೆಲೇನು ಅಂತಂದರೆ ನಮ್ಮ ಶೆಡ್ಡನ್ನು ಯಾವುದೇ ಒಂದು ಗಾಳಿ ಅಥವಾ ತುಂಬ ಒಂದು ಏನೇ ಒಂದು ಪ್ರಾಬ್ಲಮ್ ಸಮಸ್ಯೆ ಬಂದರೂ ಯಾವುದು ಸಹ ಬಿಟ್ಕೊಡಲ್ಲ. ಆ ರೀತಿ ಇರುತ್ತೆ. ನೋಡ್ತಾ ಇರ್ಬೋದು ನಮ್ಮ ವರ್ಕ್ಗಳನ್ನೂ ಸಹ. ನಿಮ್ಗೆ ಯಾರಿಗಾದ್ರೂ ಕುರಿ ಶೆಡ್ ಹೈಟೆಕ್ ಆಗಿ ಕುರಿ ಶೆಡ್ ಏನಾದರೂ ಮಾಡಿಸ್ಬೇಕು ಅನ್ನೋದೇನಾದ್ರು ಇತ್ತು ಅಂತಂದರೆ ವರದರಾಜ್ ಫ್ಯಾಬ್ರಿಕೇಷನ್ ಅವ್ರನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನಿಮ್ಮ ಸ್ನೇಹಿತರು ಯಾರಾದರೂ ಮಾಡಿಸ್ಬೇಕು ಅನ್ನೋದೇನಾದರೂ ಇತ್ತು ಅಂತಂದರೆ ಅವರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ, ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಸ್ನೇಹಿತರೆ ಈ ರೀತಿ ನಮ್ಮದು ವರ್ಕ್ ಎಲ್ಲ ನೀಟಾಗಿ ಬಂತು. ನಮಗೆ ವರ್ಕ್ ಕೊಟ್ಟಂಥ ನಮ್ಮ ಒಬ್ಬರು ಗುರುಪಾದಪ್ಪ ಸಾರು ಸಹ ತುಂಬ ಖುಷಿಯಾದರು. ನೋಡ್ತಾ ಇರ್ಬೋದು ಇಲ್ಲಿ ರ್ಯಾಂಪ್ನ ನಾವು ಡಬಲ್ ಸೈಡು ರ್ಯಾಂಪ್ನ ಮಾಡಿದ್ದೀವಿ ಸ್ನೇಹಿತರೆ. ನೋಡ್ಬೋದು ಒಂದು ರ್ಯಾಂಪಲ್ಲಿ ಹತ್ತಿ ಒಂದು ಲ್ಯಾಂಡಿಂಗ್ ಕೊಟ್ಟು ಮತ್ತೊಂದು ರ್ಯಾಂಪಿಗೆ ಹೋಗಿ ಅಲ್ಲಿಂದ ಒಂದು ಲ್ಯಾಂಡಿಂಗ್ ಕೊಟ್ಟು ನಾವು ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಜಾಗ ಅಲ್ಲಿ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಈ ರೀತಿ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಹಾಗಾಗಿ ನಾವು ಈ ರೀತಿ ಡಬಲ್ ರ್ಯಾಂಪ್ನ ಮಾಡಿ 2 ಲ್ಯಾಂಡಿಂಗ್ನ ಕೊಟ್ಟಿದ್ದೀವಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಲ್ಲ ವರ್ಕೆಲ್ಲ ನೀಟಾಗಿ ಬಂತು. ಹಾಗೆ ಇದ್ರ ಜೊತೆಲೇನು ಅಂತಂದರೆ ನಮ್ಮ ವರ್ಕು ಮುಗಿಯೋ ಗಂಟನೂ ಸಹ ನಮ್ಮ ಜೊತೆಲಿ ಮಾಂತೇಶ್ ಸಾರು ಹಾಗೂ ಕಿರಣ್ ಸಾರು ಹಾಗೂ ಬಸವರಾಜ್ ಸಾರ್ ಅವರು ನಾವೇನೇ ನಮ್ಮ ಜೊತೆ ಸಪೋರ್ಟಿವ್ ಆಗಿದ್ದರು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀವಿ. ಏಕೆ ಅಂತಂದರೆ ಅವರು ನಮಗೆ ಊಟ ತಿಂಡಿ ವ್ಯವಸ್ಥೆ ಆಗಲಿ ಎಲ್ಲ ಪ್ರತಿಯೊಂದು ನೀಟಾಗಿ ನೋಡಿಕೊಂಡ್ರು. ನಮ್ಮ ವರದರಾಜ್ ಫ್ಯಾಬ್ರಿಕೇಷನ್ ಕಡೆಯಿಂದ ಮಾಂತೇಶ್ ಸಾರ್ ಹಾಗೂ ಕಿರಣ್ ಸಾರ್ ಹಾಗೂ ಬಸವರಾಜ್ ಸರ್ ಅವರಿಗೆ ಥ್ಯಾಂಕ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ ಈ ವಿಡಿಯೋ ಮುಖಾಂತರ. ಸ್ನೇಹಿತರೆ, ಇದೆಲ್ಲ ಆದಮೇಲೆ ಕೆಳಗಡೆ ಕೋಳಿನೂ ಸಹ ಸಾಕಬೇಕು ಅನ್ನೋ ಒಂದು ಐಡಿಯಾ ಅವ್ರಿಗೆ ಬಂತು. ಹಾಗಾಗಿ ಈಗ ಬ್ಲ್ಯಾಕ್ ಕೋಲ್ಡ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಒಂದು 3 ಅಡಿ ಗೋಡೆ ಕಟ್ಟಿಸ್ಕೊಂಡು ಅದ್ರ ಮೇಲೆ ಮತ್ತೆ ನಾವು ಒಂದು ಮೆಶ್ ವರ್ಕ್ನ ಮಾಡಿಕೊಡ್ಬೇಕಾಗುತ್ತೆ.
ಮೆಶ್ವರ್ಕೆಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೊಂದು ವಿಡಿಯೋನ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಸ್ನೇಹಿತರೆ, ಈ ಒಂದು ಶೆಡ್ನ ನಿರ್ಮಾಣ ಮಾಡಿರೋದು ಚಿಕ್ಕನರ್ತಿ ಕುಂದಗೋಳ ಹುಬ್ಳಿ ಹತ್ರ. ಸ್ನೇಹಿತರೆ, ವರ್ಕೆಲ್ಲ ನೀಟಾಗಿ ಬಂದಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವರದರಾಜ್ ಫ್ಯಾಬ್ರಿಕೇಶನ್.